ಮಾಡುತ್ತಿದ್ದೇವೆ. ಇಂದು ನಮ್ಮ ಶಾಲೆಯಲ್ಲಿ ವಿಜ್ಞಾನಿಗಳ ಕೊಡುಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಹಲವಾರು ವಿಜ್ಞಾನಿಗಳು ಇದ್ದಾರೆ. ಅದರಲ್ಲಿ ನಾನು ಇಬ್ಬರ ಬಗ್ಗೆ ಮಾಡುತ್ತಿದ್ದೇನೆ. ಒಬ್ಬರು ಜೆ ಥಾಮ್ಸನ್, ಇನ್ನೊಬ್ಬರು ನಿಲ್ಸ್ ಬೋರ್. ಅವರು ಮೊದಲು ಜೆ ಥಾಮ್ಸನ್ ಅವರ ಬಗ್ಗೆ ಮಾಡುತ್ತಿದ್ದೇನೆ. ಮೊದಲನೇದಾಗಿ ಅವರು ಬ್ರಿಟಿಷರ ವೈಜ್ಞಾನಿಕರಾಗಿದ್ದರು. ಅವರು ಡಿಸೆಂಬರ್ 1856ರಲ್ಲಿ ಜನಿಸಿದರು. ಇವರು ಎಲೆಕ್ಟ್ರಾನ್ ಆವಿಷ್ಕಾರದಲ್ಲಿ 1961ರಲ್ಲಿ ವೈಜ್ಞಾನಿಕ ಶಾಸ್ತ್ರಕ್ಕೆ ನೀಡಬೇಕಾಗಿರುವ ನೊಬೆಲ್ ಬಹುಮಾನವನ್ನು ಅವರಿಗೆ ನೀಡಿದ್ದಾರೆ. ಮತ್ತು ಅವರು 38ನೇ ವಯಸ್ಸಿನವರು 1940ರಲ್ಲಿ ನಿಧನರಾದರು. ಅವರು ಅಕ್ಟೋಬರ್ 1856ರಲ್ಲಿ ಪೋರ್ಟ್-ಚೇನ್ಸ್ನಲ್ಲಿ ಜನಿಸಿದರು. ಇವರು ಪೋರ್ಟ್-ಚೇನ್ಸ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಇವರು 1906ರಲ್ಲಿ ಪರಮಾಣುವಿನ ರಚನೆಯ ಕುರಿತು ಕಾರ್ಯಕ್ರಮಕ್ಕೆ ನೊಬೆಲ್ ಬಹುಮಾನವನ್ನು ಪಡೆದರು. ಇವರು ಹಲವಾರು ಬರವಣಿಗೆಗಳಲ್ಲಿ 3 ಪುಸ್ತಕಗಳನ್ನು ಬರೆದಿದ್ದಾರೆ. 22ರಲ್ಲಿ ನಿಧನರಾದರು.